ಸತೀಶ್ ಜಾರಕಿಹೊಳಿ ಸಿಎಂ ಆಗ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಸಿಎಂ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರೇ ಇರಬಹುದು ಅನ್ನುವಂತ ಒಂದಷ್ಟು ವದಂತಿಗಳಿದ್ವು. ಆ ವದಂತಿಗೆ ಈಗ ತೆರೆ ಎಳೆದಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಈಗ ಮುಖ್ಯಮಂತ್ರಿಗಳು ಬದಲಾಗುವ ಸಂದರ್ಭವೇ ಇಲ್ಲ. ದೆಹಲಿಯಲ್ಲೂ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿ ಚರ್ಚೆ ಆಗಿಲ್ಲ. ಈಗ ಸಿದ್ದರಾಮಯ್ಯನವರು ಸಿಎಂ ಆಗಿ ಇದ್ದಾರೆ. ಮತ್ತೊಂದು ಸಿಎಂ ಚರ್ಚೆ ಈಗ ಅನಾವಶ್ಯಕ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಇದಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ತಾರಂತೆ. ಸಿಎಂ ರೇಸ್ನಲ್ಲಿ ಅಂದ್ರೆ ಒಂದು ವೇಳೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಅಥವಾ ಈ ಮುಡಾ ಪ್ರಕರಣದಲ್ಲಿ ಸಿಲುಕಾಕೊಂಡು ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದ್ರೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ತಾರೆ ಅನ್ನುವಂಥ ಚರ್ಚೆಯನ್ನು ಓಡಾಡ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಖುದ್ದಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಯಾವುದೇ ರೀತಿ ಹೈಕಮಾಂಡ್ನಲ್ಲೂ ಚರ್ಚೆ ಆಗಿಲ್ಲ. ಸಿಎಂ ಆಗಿ ಈಗ ಸಿದ್ದರಾಮಯ್ಯನವರಿದ್ದಾರೆ, ಅವರೇ ಇರ್ತಾರೆ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಎಲ್ಲ ವದಂತಿಗಳಿಗೂ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ತೆರೆ ಎಳೆದಿದ್ದಾರೆ. ಸಂದರ್ಭ ಬರೋಲ್ಲ. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇರ್ತಾರೆ, ಹೀಗಾಗಿ ಆ ವಿಷಯ ಚರ್ಚೆ ಅನಾವಶ್ಯಕ. ಇಲ್ಲ ನಾವು ಹೋಗಿಲ್ಲ ಇಲ್ಲ ಅದು ನನಗೆ ಗೊತ್ತಿಲ್ಲ. ಈಗ ನಮ್ಮ ಸಿದ್ದರಾಮಯ್ಯ ಇರ್ತಾರೆ, ಸೊ ಹೀಗಾಗಿ ಅವ್ರು ಇದ್ದಾಗೆ ಮತ್ತೊಬ್ರು ಸಿಎಂ ಚರ್ಚೆ ಮಾಡೋದು ಅನಾವಶ್ಯಕ. ಆ ಸಂದರ್ಭ ಬರೋಲ್ಲ. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇರ್ತಾರೆ, ಹೀಗಾಗಿ ಆ ವಿಷಯ ಚರ್ಚೆ ಅನಾವಶ್ಯಕ. ಇಲ್ಲ ನಾವು ಹೋಗಿಲ್ಲ ಇಲ್ಲ ಅದು ನನಗೆ ಗೊತ್ತಿಲ್ಲ. ಈಗ ನಮ್ಮ ಸಿದ್ದರಾಮಯ್ಯ ಇರ್ತಾರೆ, ಸೊ ಹೀಗಾಗಿ ಅವ್ರು ಇದ್ದಾಗೆ